ಒಂದು ಹಸಿರು ತುಂಬಿದ ಸುಂದರ ಹಳ್ಳಿ. ಬೆಳಗ್ಗೆ ಸೂರ್ಯೋದಯ, ಪಕ್ಷಿಗಳ ಕೂಗು, ಜನರು ತಮ್ಮ ತಮ್ಮ ಕೆಲಸಕ್ಕೆ ಹೋಗುತ್ತಿದ್ದಾರೆ. ಆ ಹಳ್ಳಿಯಲ್ಲಿ ಒಬ್ಬ ಹುಡುಗ ಇದ್ದ. ಅವನ ಹೆಸರು ಶಂಕರ. ಶಂಕರನಿಗೆ ಒಂದು ವಿಶೇಷತೆ ಇತ್ತು. ಕೆಲಸ ಅಂದ್ರೆ ಅಲರ್ಜಿ, ನಿದ್ರಾಮುಖ. ಎಲ್ಲರೂ ಹೊಲಕ್ಕೆ ಹೋಗಿದ್ರೆ ಇವನು ಮರದ ಕೆಳಗೆ ಮಲಗಿರ್ತಾನೆ. ಏನಪ್ಪ ದಿನವೆಲ್ಲ ಮಲಗಿ ಬರ್ತೀಯಾ? ಸ್ವಲ್ಪ ಕೆಲಸ ಮಾಡು. ನಿನಗೆ ನಿದ್ದೆ ಮಾಡುವುದು ಬಿಟ್ಟರೆ ಜೀವನವೇ ಇಲ್ಲ. ಅವರ ಅಮ್ಮನ ಆಹ ಮಾತನ್ನು ಕೇಳಿದ ಶಂಕರ್ ಎದ್ದು ಹೋಗಿ ಅವರ ಅಮ್ಮ ಅಂತೀರ ಹೀಗೆ ಕೇಳುತ್ತಾನೆ. ಅಯ್ಯೋ, ಕೆಲಸ ಮಾಡಿದ್ರೆ ಬೆವರು ಬರುತ್ತೆ, ಮಲಗಿದ್ರೆ ಕನಸು ಬರುತ್ತೆ. ನನಗೆ ಕನಸೇ ಇಷ್ಟ. ಆನಂದದ ಕಣ್ಣೀರು ಆನಂದ ಬಾಷ್ಪ. ಅಮ್ಮ, ನಾನು ದೇಶದ ಫ್ಯೂಚರ್ ಥಿಂಕರ್. ಈಗ ರೆಸ್ಟ್ ಮಾಡ್ತಿದ್ದೀನಿ. ಮಂದಸ್ಮಿತ ಅಣಕಿಸುವ ಮುಖ. ನೀನು ಯಾಕೆ ಅಮ್ಮ ನನಗೆ ಬಂದು ನಿದ್ದೆ ಮಾಡಲು ಬಿಡುವುದಿಲ್ಲ? ನಿಮಗೆ ಗೊತ್ತೂ ಆಗೋಲ್ವಾ ನಿದ್ದೆ ಮಾಡ್ತಿದ್ದಾನೆ ಅಂತ? ಶಂಕರ, ಊರಿನ ಎಲ್ಲರೂ ಕೆಲಸ ಮಾಡುತ್ತಿದ್ದಾರೆ. ನೀನು ಯಾವಾಗ ಬದಲಾಗುತ್ತೀಯ? ನಿನಗೆ ಏನು ಆಗಿದೆ ಕಣೋ? ಜಾಸ್ತಿ ನಿದ್ದೆ ಮಾಡಿದರೆ ಸೋಮಾರಿ ಆಗುತ್ತೀಯಾ? ಮರುದಿನ ಶಂಕರ್ ಮಾರುಕಟ್ಟೆಗೆ ಹೋಗುತ್ತಾನೆ. ಅಲ್ಲಿ ವಿಧ ವಿಧ ಕೋಳಿ ನೋಡುತ್ತಾನೆ. ಅದರಲ್ಲಿ ಒಂದು ಕೋಳಿ, ಅಷ್ಟರಲ್ಲಿ ಒಂದು ಸುಂದರ ಬಿಳಿ ಹಳದಿ ಬಣ್ಣದ ಕೋಳಿ ನೋಡುತ್ತಾನೆ. ಅದು ಅವನಿಗೆ ತುಂಬಾ ಇಷ್ಟವಾಗಿ ಅದನ್ನು ತೆಗೆದುಕೊಂಡು ಮನೆಗೆ ಬರುತ್ತಾನೆ. ಆಗ ಅವನಿಗೆ ಒಂದು ವಿಚಿತ್ರ ಅನುಭವ ಸೃಷ್ಟಿಯಾಗುತ್ತದೆ. ಅದು ಏನು ಎಂದರೆ ಕೋಳಿ ಶಂಕರ್ ಹತ್ರ ಹೀಗೆ ಕೇಳುತ್ತದೆ. ಏ ಶಂಕರ್, ಹೀಗೆ ಮಲಗುತ್ತಾ ಇದ್ದರೆ ಜೀವನದಲ್ಲಿ ಏನೂ ಸಿಗಲ್ಲ. ಕೆಲಸ ಮಾಡಿದವನ ಮನೆಗೆ ಅದೃಷ್ಟ ಬರುತ್ತದೆ, ಸೋಮಾರಿಯ ಮನೆಗೆ ಹಸಿವು ಮಾತ್ರ ಬರುತ್ತದೆ. ಏ ಶಂಕರ, ನೀನು ಯಾಕೆ ಇಷ್ಟು ಸೋಮಾರಿ? ಶಂಕರ ಜಿಗಿದು ಬೀಳ್ತಾನೆ. ಶಂಕರ ಕೋಳಿಯನ್ನು ಆಶ್ಚರ್ಯದಿಂದ ನೋಡುತ್ತಾನೆ. ಹೀಗೆ ಕೇಳುತ್ತಾನೆ ಕೋಳಿಯನ್ನು ಆಶ್ಚರ್ಯದಿಂದ. ಅಯ್ಯೋ, ಕೋಳಿ ಮಾತಾಡ್ತಾ ಇದೆಯಾ? ಇಲ್ಲ, ನಾನು ಇನ್ನು ಕನಸಿನಲ್ಲಿ ಇದೀನಾ? ನನಗೆ ಇಲ್ಲ ಏನೂ ಆದ್ರೂ ಆಗಿದೆಯಾ? ಅಯ್ಯೋ ದೇವರೇ, ಇದು ಏನು? ನನಗೆ ಏನು ಗೊತ್ತಾಗ್ತಿಲ್ಲ. ಶಂಕರ್ನ ಮತ್ತು ಕೇಳಿ ಕೋಳಿ ಹೀಗೆ ಹೇಳುತ್ತದೆ ನಗುತ್ತಾ. ಏ ಮೂರ್ಖ ಶಂಕರ್, ನನ್ನ ಹೆಸರು ಕುಕ್ಕುರಾಣಿ. ನಾನು ಸಾಮಾನ್ಯ ಕೋಳಿ ಅಲ್ಲ, ಮಾಯಾ ಕೋಳಿ. ನಿನ್ನ ಜೀವನ ಬದಲಾಯಿಸೋಕೆ ಬಂದಿದ್ದೀನಿ. ಮೊದಲು ಊಟ ಕೊಡ್ರಪ್ಪ, ಜೀವನ ನಂತರ ಬದಲಾಯಿಸೋಣ. ಹಾಗಾದ್ರೆ ಮೊದಲು ಒಂದು ಮೊಟ್ಟೆ ಹಾಕು, ನಂಬ್ತೀನಿ. ನಿನ್ನ ತಮಾಷೆ ಸಾಕು. ಮೊದಲು ಜೀವನ ಬದಲಿಸು. ನಾಳೆಯಿಂದ ಇನ್ನು ನೀನು ಕೆಲಸ ಮಾಡಲು ಶುರು ಮಾಡು. ನಿನ್ನ ಜೀವನ ನಿಜವಾಗ್ಲೂ ಬದಲಾವಣೆ ಆಗುತ್ತದೆ ಶಂಕರ್. ನೀನು ಬೆಳಿಗ್ಗೆ ಬೇಗ ಎದ್ದು ಹೊಲಗೆ ಹೋಗು, ಕೆಲಸ ಮಾಡು. ನಿನ್ನ ಬದಲಾವಣೆ ನಾನು ನೋಡಬೇಕು ಶಂಕರ್. ಈವಾಗ ಮಲ್ಕೋ, ಬೆಳಗ್ಗೆ ಕೆಲಸ ತುಂಬಾ ಇದೆ. ಮೊದಲಿಗೆ ಶಂಕರ ಕೋಳಿಯ ಮಾತನ್ನು ಕೇಳುವುದಿಲ್ಲ. ಕೋಳಿ ಅವನಿಗೆ ಸಣ್ಣ ಸಣ್ಣ ತಮಾಷೆಯ ಪಾಠಗಳನ್ನು ಕಲಿಸುತ್ತದೆ. ಶಂಕರ ಹೊಲಕ್ಕೆ ಹೋಗುತ್ತಾನೆ. ಮೊದಲ ಸಲ ಗದ್ದೆ ತೋಡುತ್ತಾನೆ. ಶಂಕರ ಮೊದಲ ಬಾರಿಗೆ ಹೊಲವನ್ನು ಉಳುಮೆ ಮಾಡುತ್ತಾನೆ. ಊರಿನವರು ಆಶ್ಚರ್ಯದಿಂದ ನೋಡುತ್ತಾರೆ. ಶಂಕರ್ನ ನೋಡಿ ಊರಿನವರು ನಗುತ್ತಾ ಹೀಗೆ ಮಾತನಾಡುತ್ತಾರೆ. ಅಯ್ಯೋ, ಸೋಮಾರಿ ಶಂಕರ ಕೆಲಸ ಮಾಡ್ತಿದ್ದಾನಲ್ಲ. ರಾಮಣ್ಣ ಇವನು. ನಮ್ಮ ಊರಿನ ಶಂಕರ ಇಲ್ಲ ಬೇರೆ ಯಾರೋ? ನನಗೆ ಅಂತೂ ಇದು ನಿಜನ ಇಲ್ಲ ಕನಸು? ನನಗೆ ಏನು ಗೊತ್ತೂ ಆಗತಿಲ್ಲ. ರಾಮಣ್ಣ, ನೀವೇ ನೋಡಿ ಹೇಳಿ, ಏನು ಇದು ನಮ್ಮ ಶಂಕರ್? ಹೇಳು ರಾಮಣ್ಣ. ಇಲ್ಲ ಕಣ್ಣಪ್ಪ, ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಉದಯ ಆಯ್ತಾ? ಏನೋ ನಮ್ಮ ಊರಿನ ಸೋಮಾರಿ ಶಂಕರ ಕೆಲಸ ಮಾಡ್ತಿದ್ದಾನೆ. ಆದ್ರೆ ಏನು ಇದಕ್ಕೆಲ್ಲ ಕಾರಣ ಆದ್ರೂ ಏನು? ಇದರಿಂದ ಒಂದು ಅರ್ಥ ಆಯಿತು, ಅವನ ಜೀವನ ಬದಲಾವಣೆ ಆಗುತ್ತದೆ. ಇಲ್ಲ ಆದ್ರೆ ಅವರ ಅಮ್ಮ ಅಪ್ಪ ಮಾಡಿರೋ ಆಸ್ತಿ ಕಳೆದು ಹೋಗುತ್ತೆ. ಹೀಗೆ ಊರಿನ ಜನರು ಶಂಕರ್ ಕೆಲಸ ನೋಡಿ ನಗುತ್ತಿದ್ದಾದರೂ ಶಂಕರ ಮುಜುಗರದಿಂದ ಮತ್ತೆ ಕೆಲಸ ಮುಂದುವರಿಸುತ್ತಾನೆ. ಹೀಗೆ ಊರಿನ ಜನರು ಶಂಕರ್ ಕೆಲಸ ನೋಡಿ ನಗುತ್ತಿದ್ದಾದರೂ ಶಂಕರ ಮುಜುಗರದಿಂದ ಮತ್ತೆ ಕೆಲಸ ಮುಂದುವರಿಸುತ್ತಾನೆ. ಕೋಳಿಯ ಸಲಹೆಯಂತೆ ಬೀಜ ಬಿತ್ತುವುದು, ನೀರು ಹಾಕುವುದು, ಕಳೆ ತೆಗೆಯುವುದು ಎಲ್ಲವನ್ನೂ ಶಂಕರ ಮನಸಾರೆ ಮಾಡುತ್ತಾನೆ. ಕೆಲವು ತಿಂಗಳುಗಳ ನಂತರ ಶಂಕರನ ಹೊಲ ಹಸಿರಿನಿಂದ ಕಂಗೊಳಿಸುತ್ತದೆ. ದೊಡ್ಡ ಬೆಳೆ ಬರುತ್ತದೆ. ಉಳಿದ ರೈತರು ಅವನನ್ನು ಮೆಚ್ಚುತ್ತಾರೆ. ನಮ್ಮ ಶಂಕರ್ನ ನಾವು ಏನೋ ಅಂದುಕೊಂಡಿದ್ವಿ, ಆದರೆ ನಮ್ಮ ಶಂಕರ್ ಏನು ಮಾಡಿದನೆ ನೋಡಿ.
ಸೋಮಾರಿ ನಮ್ಮ ಜೀವನದಿಂದ ದೂರ ಇಟ್ಟರೆ ಜೀವನದಲ್ಲಿ ಏನು ಬೇಕು ಆದ್ರೂ ಮಾಡಬಹುದು ಎಂದು ತೋರಿಸಿಕೊಟ್ಟಿದ್ದಾನೆ. ಮರುದಿನ ಊರಿನವರು ಶಂಕರ ಮನೆಗೆ ಹೋಗಿ ಹೀಗೆ. ಊರಿನವರು ಶಂಕರನನ್ನು ಸನ್ಮಾನಿಸುತ್ತಾರೆ. ಶಂಕರ ನಮ್ಮ ಹೀರೋ. 1 ತಿಂಗಳ ನಂತರ ಹೊಲ ಹಸಿರಿನಿಂದ ಕಂಗೊಳಿಸುತ್ತಿದೆ. ನಾವು ನಿಮ್ಮ ಹೊಲ ನೋಡಲು ಹೋಗಿದ್ವಿ, ಇದು ನಿಜವಾಗಿಯೂ ಶಂಕರನ ಹೊಲನ ಎಂದು ನಮಗೆ ಆಶ್ಚರ್ಯ ಆಯಿತು. ಸೋಮಾರಿ ಶಂಕರ ಈಗ ಪರಿಶ್ರಮಿ ಶಂಕರ ಆಗಿಬಿಟ್ಟ. ಆಗ ಶಂಕರ ಕೋಳಿಯ ಕಡೆ ನೋಡಿ ನಗುತ್ತಾನೆ. ಹೀಗೆ ಹೇಳುತ್ತಾನೆ ಅವರಿಗೆ. ನನ್ನ ಜೀವನ ಬದಲಿಸಿದ್ದು ಈ ಚಿಕ್ಕ ಕೋಳಿ. ಕೆಲಸ ಮಾಡಿದರೆ ಮಾತ್ರ ಫಲ ಸಿಗುತ್ತದೆ. ಇದರಿಂದ ನಾನು ಒಂದು ದೊಡ್ಡ ಪಾಠ ಕಲಿದೆ. ನಾನು ಈ ಕೋಳಿಗೆ ಎಷ್ಟು ಧನ್ಯವಾದಗಳು ಹೇಳಿದರೂ ಸಾಕಾಗುವುದಿಲ್ಲ. ಈ ಕತೆ ನೀತಿ ಏನು ಎಂದರೆ, ಸೋಮಾರಿತನ ನಮ್ಮ ಕನಸುಗಳನ್ನು ದೂರ ಮಾಡುತ್ತದೆ. ಪರಿಶ್ರಮ ನಮ್ಮ ಜೀವನವನ್ನು ಬದಲಿಸುತ್ತದೆ. ಚಿಕ್ಕ ಸಲಹೆಯು ನಮ್ಮ ಭವಿಷ್ಯವನ್ನು ಬೆಳಗಿಸಬಹುದು. ಎಂದಿಗೂ ಕೆಲಸವನ್ನು ಗೌರವಿಸಿ ಪ್ರಾಮಾಣಿಕವಾಗಿ ದುಡಿಯಿರಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಇನ್ನು ನಿಮಗೆ ಯಾವ ತರದ ಕತೆ ಬೇಕು ಎನ್ನುವುದನ್ನು ಒಂದು ಪುಟ್ಟ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ಇದೇ ತರ ವಿಲೇಜ್ ಲೈಫ್ ಸ್ಟೋರಿ ಬೇಕೆಂದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.